ಸತ್ತಂಗೆ. ಇಲ್ಲಿ ರೈತರ ಗೋಳನ್ನ ಕೇಳೋರು ಯಾರು ಇಲ್ಲ. ಕಾಲುವೆ ದುರಸ್ತಿಗೆ ಬಂದ ಅನುದಾನ ಎಲ್ಲಿಗೋಯ್ತು? ಅರಿವು ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್. ವೀಕ್ಷಕರೇ, ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಮಜ್ಜೂರು ಎನ್ನುವಂತ ಗ್ರಾಮದಲ್ಲಿ ಸುಮಾರು 700 ಹೆಕ್ಟೇರ್ ಪ್ರದೇಶದಲ್ಲಿ ವಿಸ್ತಾರಗೊಂಡಂತ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಯಾವಾಗಲೂ ನಾರ್ಮಲಿ ನೀರು ತುಂಬಿಕೊಂಡೇ ಇರುತ್ತೆ. ಆದ್ರೆ ಈ ಕೆರೆಯ ವ್ಯಾಪ್ತಿಗೆ ಒಳಪಡುವಂತಹ ಯಾವುದೇ ಒಂದು ಗ್ರಾಮಕ್ಕಾಗ್ಲಿ, ರೈತರಿಗಾಗ್ಲಿ, ಹೊಲಗಳಿಗಾಗ್ಲಿ ನೀರು ಮಾತ್ರ ಹೋಗ್ತಾನೆ ಇಲ್ಲ. ಅದು ಈಗಲ್ಲ, ಸುಮಾರು ವರ್ಷಗಳಿಂದ 15 ವರ್ಷಗಳಿಂದ ನೀರುಗಳು ರೈತರಿಗೆ ಹೋಗ್ತಾ ಇಲ್ಲ. ಹಾಗಾಗಿ ಬಿತ್ತಿದಂತ ಬೆಳೆಗಳು ಅಲ್ಲೇ ಮಣ್ಣಾಗ್ತಾ ಇದೆ. ಇದರಿಂದಾಗಿ ರೈತರು ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ನೀರು ಬರ್ತಾ ಇಲ್ಲ, ವರುಣ ಈ ಕಡೆ ಕರುಣೆ ತೋರಿಸ್ತಾ ಇಲ್ಲ ಅಂತ ಎಲ್ಲೆಂದ್ರೂ ಅಲ್ಲಿ ಬರೀ ರೈತರ ಆತ್ಮಹತ್ಯೆಗಳು ಕಾಣ್ತಾ ಇದಾವೆ. ಇದಕ್ಕೆ ಹೊಣೆ ಯಾರು? ವರುಣ ದೇವನ ಅಥವಾ ಸರ್ಕಾರಿ ಅಧಿಕಾರಿಗಳನ್ನ? ನಾವು ಅಟ್ಲೀಸ್ಟ್ ವರುಣ ದೇವನ್ಗಂತೂ ಏನ್ ಹೇಳೋದಕ್ಕಾಗಲ್ಲ. ಆದ್ರೆ ಇಲ್ಲಿ ಇದ್ಯಾರಲ್ಲ ನಾಲಾಯಕ ಅಧಿಕಾರಿಗಳು. ಆ ಒಂದು ಕೆರೆಯನ್ನ ಏನ್ 700 ಹೆಕ್ಟೇರ್ ಪ್ರದೇಶದಲ್ಲಿದೆ ಆ ಒಂದು ಕೆರೆ, ಅದ್ರಲ್ಲಿ ಯಾವಾಗ್ಲೂ ನೀರು ತುಂಬಿಕೊಂಡಿರುತ್ತೆ. ಆ ನೀರನ್ನ ಸೂಕ್ತವಾಗಿ ರೈತರಿಗೆ ಒದಗಿಸಿದ್ರೆ ಒಂದು ಬೆಳೆಯನ್ನ ಬೆಳೆದುಕೊಳ್ತಾರೆ, ಆ ರಾಜ್ಯಕ್ಕೂ ಆ ಒಂದು ಬೆಳೆಗಳನ್ನ ಸರಬರಾಜು ಮಾಡ್ತಾರೆ, ಅವ್ರಿಗೂ ಕೂಡ ಜೀವನ ಆಗತ್ತೆ ಅನ್ನುವಂತ ಆ ಒಂದು ಕರ್ತವ್ಯ ಮನೋಭಾವವನ್ನ ಇಟ್ಕೊಳ್ದೆ ಅಲ್ಲಿಯ ನಾಲಾಯಕ ಅಧಿಕಾರಿಗಳು ಸುಮಾರು 15 ವರ್ಷಗಳಿಂದ ಕೂಡ ಆ ಕಾಲುವೆ ಏನು ಆ 700 ಹೆಕ್ಟೇರ್ಗೆ ಸಂಬಂಧಪಟ್ಟಂತ ಕಾಲುವೆ ಇದೆ, ಒಡೆದು ಎಲ್ಲೆಲ್ಲೋ ನೀರು ಹೋಗ್ತಾ ಇದ್ರು ಕೂಡ ಅವ್ರು ಕೇರೆ ಅಂದೆ AC ಗಾಳಿಲಿ ಆರಾಮಾಗಿ ಕೂತ್ಬಿಟ್ಟಿದ್ದಾರೆ. ಏನ್ ಹೇಳ್ಬೇಕಿಂತವ್ರಿಗೆ? ನಾಚಿಕೆ ಗೇಡಿನ ನಾಲಾಯಕ ಅಧಿಕಾರಿಗಳಿಗೆ ನಿಜಕ್ಕೂ ಏನ್ ಹೇಳಿದ್ರು ಸಾಲದು. ಪಾಪ ಅಲ್ಲಿ ರೈತರು ನೀರು ಕೆರೆಯಲ್ಲಿ ಹೋಗ್ತಾ ಇದ್ರು ಕೂಡ ರೈತರಿಗೆ ನೀರು ಸಿಗದೆ ಈಗೋ ಆಗೋ ಏನ್ ಬೆಳೆ ಬರುತ್ತೋ ಇಲ್ವೋ ಅಂತಂದೇಳಿ ಬರೀ ಅದೇ ಚಿಂತೆಯಲ್ಲಿ ಸಾಯ್ತಾ ಇದ್ದಾರೆ. ಅವರು ಬದುಕುವಂತ ಭರವಸೆಗಳೇ ಕಳೆದು ಹೋಗ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ರೈತೋದಯ ಸಂಘದ ಅಧ್ಯಕ್ಷರಾದಂತಹ ಟಿ ಚಂದ್ರಶೇಖರ್ ಅವರು ಧ್ವನಿಯನ್ನ ಎತ್ತಿದ್ದಾರೆ ರೈತರ ಪರ. ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಬಂದು ಅದು ಸರಿ ಮಾಡಿ ರೈತರಿಗೆ ನೀರು ಬಿಡಬೇಕು ಅನ್ನುವಂತ ಯೋಚನೆ ಬರಲಿಲ್ಲ. ಹಾಗಾಗಿ ರಾಜ್ಯ ರೈತೋದಯ ಸಂಘದ ಅಧ್ಯಕ್ಷರಾದಂತಹ ಟಿ ಚಂದ್ರಶೇಖರ್ ಅವರು ಮತ್ತೊಮ್ಮೆ ಧ್ವನಿ ಎತ್ತಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರೈತರೊಂದಿಗೆ ಸೇರಿ ಆ ವ್ಯವಸ್ಥೆಯನ್ನ, ಒಂದು ಕಾಲುವೆಯನ್ನ ಸರಿಪಡಿಸಿ ರೈತರಿಗೆ ನೀರನ್ನ ಒದಗಿಸುವಲ್ಲಿ ಮುಂಚೂಣಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ರೈತರ ಜೊತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಜಿಲ್ಲೆ ಶಿರಟ್ಟಿ ತಾಲೂಕು ಏನೋ ಒಂದು ಮಜ್ಜೂರು ಗ್ರಾಮದಲ್ಲಿ ಇರತಕ್ಕಂತ ಈ ಒಂದು 700 ಹೆಕ್ಟೇರ್ ಪ್ರದೇಶದ ಕೆರೆಯ ನೀರನ್ನ ಸುಮಾರು 15 ವರ್ಷಗಳಿಂದ ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನಲ್ಲಿ ಬರ್ತಾ ಇರತಕ್ಕಂತ ಮಜ್ಜೂರು, ಮಾಚನಹಳ್ಳಿ, ಕುಸ್ಲಾಪುರ, ನವೇಬಾನೂರು, ತೆಗ್ಗಿನಬಾನೂರು ಗ್ರಾಮದ ಎಲ್ಲಾ ಗ್ರಾಮಸ್ಥರು ನೀರು ಬಿಡಬೇಕು ಅಂತ ಸುಮಾರು 15 ವರ್ಷಗಳಿಂದ ನೀರಾವರಿ ಇಲಾಖೆಗೆ ಓಡಾಡಿ ಸುಸ್ತಾಗಿದ್ರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಏನಪ್ಪಾ ಅಂತಂದ್ರೆ ರಾಜ್ಯ ರೈತೋದಯ ಸಂಘದ ರಾಜ್ಯಾಧ್ಯಕ್ಷರಾದಂತ ಟಿ ಚಂದ್ರಶೇಖರ್ ಅವರು ಇಲ್ಲಿ ಬಂದು ಈ ಒಂದು ಮಜ್ಜೂರು ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ರೈತರನ್ನ ಒಗ್ಗೂಡಿಸಿ ಇವತ್ತು ಈ ಒಂದು ಮಜ್ಜೂರು ಕೆರೆಯ ನೀರನ್ನ ಬಿಡ್ಲಿಕ್ಕೆ ಏನು ವ್ಯವಸ್ಥೆಗಳು ಬೇಕು ಅದನ್ನ ತಮ್ಮ ಹೋರಾಟದ ಮುಖಾಂತರ ಇವತ್ತು ರೈತರಿಗೆ ನೀರನ್ನ ದೊರಕಿಸಿಕೊಡುವಲ್ಲಿ ಮುಂಚೂಣಿ ಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಜೊತೆಗೆ ರಾಜ್ಯ ರೈತೋದಯ ಸಂಘದ ರಾಜ್ಯಾಧ್ಯಕ್ಷರಾದಂತ ಟಿ ಚಂದ್ರಶೇಖರ್ ಅವರು ಇದ್ದಾರೆ. ಅವ್ರನ್ನೇ ಈ ಒಂದು ಕೆರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ ಬನ್ನಿ. 2 ತಿಂಗಳಿಂದ ಈ ಭಾಗದಲ್ಲಿ ಹೋರಾಟ ಮಾಡಿ, ಅಂದ್ರೆ ಈ ನೀರಿಗೋಸ್ಕರ ಎಲ್ಲಾ ಹಳ್ಳಿಗಳಿಗೆ ವಿಸಿಟ್ ಅನ್ನ ಕೊಟ್ಟು, ನೀರು ನಮ್ಮ ಮಜ್ಜೂರು ಕೆರೆಯಲ್ಲಿ ತುಂಬಾ ದೊಡ್ಡ ಮಟ್ಟದ ನೀರಿದ್ದು ನಮಗೆ ಬೆಳೆ ಬೆಳ್ಕೊಳ್ಳೋಕೆ ನೀರಿನ ಸಮೃದ್ಧಿ ಆಗ್ತಾ ಇಲ್ಲ, ಸರಬರಾಜು ಕರೆಕ್ಟಾಗಿ ಮಾಡ್ತಿಲ್ಲ, ಅಲ್ಲೆಲ್ಲಿ ಕೆನಲ್ಗಳು ಒಡೆದೋಗಿರೋದ್ರಿಂದ ನೀರು ಹಳ್ಳದ ಪಾಲಾಗ್ತಾ ಇದೆ. ದಯಮಾಡಿ ನೀವೆಲ್ಲ ನನಗೆ, ನೀವು ಅಧ್ಯಕ್ಷೆ, ನಿಮ್ಮ ಕೆಲಸ ನಾವು ನೋಡಿದೀವಿ, ದಯಮಾಡಿ ನಮ್ಮೂರಿನ ನಮ್ಮ ಮಾಚನಹಳ್ಳಿಗೆ ಮತ್ತೆ ನಮ್ಮ ಬಿಜೂರಿಗೆ ಸಂಬಂಧಪಟ್ಟಂತ ಕೆರೆಯನ್ನ ಅಭಿವೃದ್ಧಿ ಮಾಡಿ ಮಜ್ಜೂರಿಗೆ ಸಂಬಂಧಪಟ್ಟ ಕೆರೆಯನ್ನ ನೀರನ್ನು ಹರಿಸಿಕೊಡಿ ಅಂತ ಹೇಳಿ ಕೇಳ್ಕೊಂಡಾಗ ನಾನು ಎಲ್ಲ ರೈತರು ನಮ್ಮನ್ನು ಕೇಳ್ಕೊಂಡಾಗ ನಾವು ಅದನ್ನ ಸ್ಟ್ರೈಕಿಗೆ ನಾವು ಈ ದಿನ ಹಮ್ಮಿಕೊಂಡಿದ್ವಿ. ಎಲ್ಲಾ ಇಲಾಖೆಗೆ ಮನವಿಯನ್ನ ಕೊಟ್ಟಿದ್ವಿ. ಹಾಗಾಗಿ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಈ ದುರಸ್ತಿಗೆ ಇವತ್ತು ರೆಡಿ ಮಾಡ್ತಾ ಇದ್ದಾರೆ. ನೀರನ್ನು ಹರಿಸುವಂತ ಅಂತೇಳಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಇಟಚ್ ಬರ್ತಾ ಇದೆ, ಕೆಲಸ ಮಾಡಿ ನೀರನ್ನು ಹರಿಸ್ತೀನಿ ಅಂತ ಹೇಳಿದ್ದಾರೆ. ಹರಿಸಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗೋದಿಲ್ಲ. ಏನು ಈ ಮಜ್ಜೂರು ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು 700 ಹೆಕ್ಟೇರ್ ಪ್ರದೇಶದ ಕೆರೆ ಏನಿದೆ, ಆ ಕೆರೆಗೆ ಸಂಬಂಧಪಟ್ಟಂತ ಸುಮಾರು 9 ಕಿಲೋಮೀಟರ್ ಇದೊಂದು ಕಾಲುವೆ ಇದೆ. ಆ ಕಾಲುವೆ
ಕಂಪ್ಲೀಟ್ ಆಗಿ ಎಲ್ಲ ಈ ಗಿಡ ಗಂಟೆಗಳ ಬೆಳೆದು ಒಂದು ಮಣ್ಣು ತುಂಬಿಕೊಂಡಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕೆರೆಯಲ್ಲಿ ಸಂಪೂರ್ಣವಾಗಿ ನೀರಿದ್ರು ಸಹ ಆ ಕೆರೆಯ ನೀರು ಸಹ ಇವತ್ತು ಇಲ್ಲಿ ಹಳ್ಳಕ್ಕೆ ಪೋಲಾಗ್ತಾ ಇದೆ. ಈ ರೀತಿ ಪೋಲಾಗ್ತಾ ಇದೆ. ಇದು ರೈತರಿಗೂ ಸಹ ಮುಡ್ತಾ ಇಲ್ಲ, ಯಾರಿಗೂ ಸಹ ಅನುಕೂಲ ಆಗ್ತಾ ಇಲ್ಲ. ಸೊ ಇದನ್ನ ದಯಮಾಡಿ ನೀರಾವರಿ ಇಲಾಖೆ ಹಾಗೂ ನೀರಾವರಿ ಸಚಿವರು ಇದರ ಬಗ್ಗೆ ಗಮನ ತಗೊಂಡು ಈ ಒಂದು ಕಾಲುವೆಯನ್ನ ದುರಸ್ತಿ ಆದಷ್ಟು ಬೇಗ ಮಾಡಿಕೊಟ್ಟು ಕಂಪ್ಲೀಟ್ ಆಗಿ ಒಂದು ಮದ್ದೂರು, ಮಾಚನಹಳ್ಳಿ, ಕುಸ್ಲಾಪುರ ಹಾಗೂ ನವೇಬಾನೂರು, ತೆಕ್ಕಿನಬಾನೂರು ಗ್ರಾಮದ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಒಂದು ಎಲ್ಲ ರೈತರು ಕೇಳ್ಕೊಳ್ತಾ ಇದ್ದಾರೆ. ಹಾಗೇನೆ ಈ ಒಂದು ಕೆರೆಗೆ ಸಂಬಂಧಪಟ್ಟಂಗೇನೆ ಸುಮಾರು ಅಂದ್ರೆ ಇಂದಿರಾ ಗಾಂಧಿಯವರು ಈ ಒಂದು ಕೆರೆಯನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಇತಿಹಾಸ ಈ ಕೆರೆಗಿದೆ. ನೀರಾವರಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಆದಂತ ಪ್ರದೀಪ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಇದನ್ನ ನಾವು 3 ರಿಂದ 4 ತಿಂಗಳ ಮುಂಚೆನೆ ಎಲ್ಲ ಎಸ್ಟಿಮೇಟ್ ಪ್ರಿಪೇರ್ ಮಾಡಿ ಓಡಾಡಿ ಅದನ್ನ ನಮ್ಮ AW ಸಾಹೇಬರು, WSCC ಸೆಕ್ರೆಟರಿ ಸಾಹೇಬರು ಎಲ್ಲರೂ ಕೂಡ ಅದಕ್ಕೆ ಅಪ್ರೂವಲ್ ಕೊಟ್ಟು, ಅಡ್ಮಿನಿಸ್ಟ್ರೇಷನ್ ಅಪ್ರೂವಲ್ ಕೊಟ್ಟು, ಟೆಕ್ನಿಕಲ್ ಸ್ಯಾಂಕ್ಷನ್ ಕೊಟ್ಟು, ಟೋಟಲ್ ಇದು ಕೆರೆ ಬಂಡ್ ಇಂಪ್ರೂವ್ಮೆಂಟ್ ಪ್ಲಸ್ 9 ಕಿಲೋಮೀಟರ್ ಕೆನಾಲ್ ಸರ್. ಟೋಟಲ್ 17 ಗೇಟ್ಸ್ ಬರ್ತವ. 17 ಗೇಟ್ಸ್, ಅದ್ರಾಗ ಎಲ್ಲಾ ಗೇಟ್ಸ್ಗಳು ಹಾಳಾಗ್ಬಿಟ್ಟಿದಾವೆ ಸರ್. ಸೊ ಅದ್ರಾಗ ಯಾವ್ಯಾವ ಗೇಟ್ಸ್ ಹಾಳಾಗಿದಾವಲ್ಲ, ಅವಶ್ಯಕತೆ ಇದ್ರೆ ಮಾತ್ರ ನಾವೊಂದು ಮೂರು ಗೇಟ್ಸ್ಗಳು ಇಟ್ಕೊಂಡಿದೀವಿ. ಒಂದು 6 ಸಿಟೀಸ್ಗಳನ್ನ ಇಟ್ಕೊಂಡಿದೀವಿ ಸರ್. ಅಂದ್ರೆ ಸಿಟೀಸ್ ಅಂದ್ರೆ ಕಾರ್ ಟ್ರ್ಯಾಕ್ ಕ್ರಾಸಿಂಗ್ ಅಂತ ಸರ್. ಈ ಬಂಡಿ ಅಂತ ಹೋಗಕ್ಕೆ ಮಾಡ್ತಿದೀವಿ ಸರ್. ಇಲ್ಲೇ ಸ್ಟಾರ್ಟಿಂಗ್ ಇಲ್ಲಿ ಒಂದು 2-3 ಬರ್ತವೆ ಸರ್ ಇಲ್ಲಿ ಕೆನಾಲ್ ಹತ್ರ. ಆಮೇಲೆ ಕೆನಾಲ್ ಹೆಂಗ್ ಇಟ್ಕೊಂಡಿವಿ ಸರ್ 1 ಕಿಲೋಮೀಟರ್. ಆಮೇಲೆ ಪೈಪ್ ಹಾಕ್ತಿರ್ತಿ ಅದನ್ನ ತೆಗೆದು ಓಪನ್ ಟ್ರಫ್ ಮಾಡ್ಕೊಂಡಿದೀವಿ ಸರ್. ಅದನ್ನ ಅದಾದ ನಂತರ ನಮ್ದು ಇನ್ನೊಂದು ಟೇಲ್ ಕೆನಾಲ್ ಬರುತ್ತೆ ಸರ್ ಹಿಂದೆ ಕೆರೆದು. ಅದು 1.5 ಕಿಲೋಮೀಟರ್ ಶೆಲ್ಟ್ ರಿಮೂವಲ್, ಜಂಗಲ್ ಕಟ್ಟಿಂಗು ಅದನ್ನೆಲ್ಲ ಇಟ್ಕೊಂಡಿವಿ ಸರ್ ಅದನ್ನ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಸರಿಸುಮಾರು ಒಂದು 750 ಹೆಕ್ಟರ್ ಒಂದು ಇರಿಗೇಷನ್ ಆಗುತ್ತೆ ಸರ್. ಇದು ಈ ರೈತರಿಗೆ ಪಾಪ ಇಲ್ಲೆಲ್ಲ ಅನುಕೂಲ ಆಗುತ್ತೆ ಸರ್ ಇದು ಮಾಡೋದ್ರಿಂದ. ಇದು ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಇದಕ್ಕೆ ಅಪ್ರೂವಲ್ ಕೊಟ್ಟು ಮಾಡಲೇಬೇಕಂತ ಅವರು ಕೂಡ ಎಲ್ಲ ಮಾಡಿ ಟೆಂಡರ್ ನೋಟಿಫಿಕೇಶನ್ ನೆಕ್ಸ್ಟ್ ವೀಕ್ನಾಗ ಯಾರಾದ್ರೂ ಅಕ್ಸೆಪ್ಟ್ ಮಾಡಿದ್ರೆ ಏಜೆನ್ಸಿ 1 ದಿನ ತಡ ಮಾಡೋದು ನಾವು ಸ್ಟಾರ್ಟ್ ಮಾಡ್ತೀವಿ ಸರ್. ಈಗ ಜೆಸಿಬಿ ಕೆಲಸ ಶುರು ಮಾಡಬೇಕು ಅಂತ ಹೇಳಿ ರೈತರು ಒತ್ತಾಯ ಈ ವಿಚಾರಕ್ಕೆ ಸರ್. ಆಕ್ಚುಲಿ ಅದನ್ನ ಈಗ ಮಾಡೋದ್ರಿಂದ ಏನು ಅನುಕೂಲ ಆಗಲ್ಲ ಸರ್. ಅದನ್ನ ಆಕ್ಚುಲಿ ಅವಶ್ಯಕ ಮಾಡಬಾರ್ದು ರೈತರಿಗೆ ಆಗಲ್ಲ ಸರ್. ಈಗ ನಿಮ್ ತಿಳಿದಿರೋ ಮಾಹಿತಿ ಪ್ರಕಾರ ಈ ಕೆರೆಯಲ್ಲಿ ಸದ್ಯ ಈಗ ನೀವು ಹೇಳ್ತಾ ಇದ್ರಿ 750 ಹೆಕ್ಟರ್ ನೀರಾವರಿ ಪ್ರದೇಶ ಆಗುತ್ತೆ ಅಂತ ಹೇಳಿ. ಸೊ 700 ಹೆಕ್ಟರ್ಗೆ ಆಗುವಷ್ಟು ನೀರು ಇದೆಯಾ ಸರ್ ಈ ಕೆರೆಯಲ್ಲಿ? ಅಷ್ಟಿಲ್ಲ ಸರ್. 50% ಇದೆ ಸರ್. ಅಷ್ಟು ಆಗಲ್ಲ ಸರ್. ಅಂದ್ರೆ ಈಗ ಪೂರ್ತಿ ಈಗ ಒಂದ್ಸರಿ ನೀವು ಕೆರೆಯಿಂದ ನೀರು ಬಿಟ್ಬಿಟ್ರಿ ಅಂದ್ರೆ ನೀರೆಲ್ಲ ಖಾಲಿ ಆಗ್ಬಿಡುತ್ತಲ್ಲ ಸರ್? 100% ಖಾಲಿ ಆಗುತ್ತೆ. ಅದಕ್ಕೋಸ್ಕರ ಗವರ್ಮೆಂಟ್ ಆರ್ಡರ್ ಕೂಡ ಆಗಿದೆ ಸರ್. ಇವಾಗ ಈ ಡ್ರಾಟ್ ಸಿಚುವೇಶನ್ ಇರೋದ್ರಿಂದ ನಾವು ಕುಡಿಯೋಕೆ ಜಾನುವಾರಿಗೆ ಡ್ರಿಂಕಿಂಗ್ ವಾಟರ್ ಪರ್ಪಸ್ ಮಾತ್ರ ಯೂಸ್ ಮಾಡ್ಬೇಕಂತ ಗವರ್ಮೆಂಟ್ ಆರ್ಡರ್ ಇದೆ. ನಾನು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಅದನ್ನ ಹೇಳಿದ್ದು, ಡ್ರಿಂಕಿಂಗ್ ವಾಟರ್ ಪರ್ಪಸ್ ಮಾತ್ರ ನಾವು ಬಿಡೋದು. ಇವಾಗ ನಾವು JCB ಇಂದ ನೀವು ಒತ್ತಾಯ ಮಾಡಿ ಶೆಲ್ಟ್ ರಿಮೂವಲ್, ಜಂಗಲ್, ಆಪು, ಜೋಂಡು ಇವನ್ನೆಲ್ಲ ತೆಗಿಸ್ರಿ ಅಂತ ಹೇಳಿದ್ರು ಕೂಡ ನಾವು ನೀರು ಬಿಡಕ್ ಆಗಲ್ಲ. ಗವರ್ಮೆಂಟ್ ಎಲ್ಲಿಂದ ಅಂದ್ರೆ ಗವರ್ಮೆಂಟ್ ನಮ್ಗೆ ಆರ್ಡರ್ ಮಾಡತ್ತಂತ. ಅದು ಗವರ್ಮೆಂಟ್ ನಮಗ DC ಸಾಹೇಬ್ರಿಗೆ ಆರ್ಡರ್ ಮಾಡಿದ್ದಾರೆ. ಜನರು ಹೋಗಿ DC ಸಾಹೇಬ್ರ ಹತ್ರ ಒಂದು ಅರ್ಜಿ ಕೊಟ್ಟು ಅಥವಾ ನಮ್ಮ ಇಲಾಖೆಗೆ ಅರ್ಜಿ ಕೊಟ್ಟು ನಮ್ಗಾದ್ರೂ ಕೊಟ್ಟರು ಕೂಡ ನಾವು DC ಸಾಹೇಬ್ರ ಪರ್ಮಿಷನ್ ತಗೊಂಡು ನಾವು ಸಾಹೇಬ್ರ ಗಮನಕ್ಕೆ ತರ್ತೀವಿ. DC ಸಾಹೇಬ್ರ ಗಮನಕ್ಕೆ ಸರ್ ಇಷ್ಟು ಪರ್ಸೆಂಟ್ ನೀರಿದೆ ಮತ್ತೆ ರೈತರು ಕೇಳ್ತಾ ಇದಾರೆ ಅವ್ರನ್ನ ತಂದಾಗ DC ಸಾಹೇಬ್ರ ಪರ್ಮಿಷನ್ ತಗೊಂಡ್ಬಿಟ್ಟು ನಾವು ನೀರು ಬಿಡೋ ಅಂದ್ರೆ ಬಿಡ್ತೀವಿ ಸರ್. ಇಲ್ಲ ಅಂತಂದ್ರೆ ಸಾಹೇಬ್ರ ಪರ್ಮಿಷನ್ ಬೇಕು ಸರ್, ಅದಕ್ಕೆ ಅಗತ್ಯ. ಸೊ ಈಗ ನನಗೆ ನಿಮ್ಗೆ ಹೇಳ್ಬೇಕಂದ್ರೆ ಇದರ 50% ನೀರಿದೆ ಸರ್ ಅಷ್ಟೇ. 50% ಅಂದ್ರೆ 700 ಹೆಕ್ಟರ್ 750 ಹೆಕ್ಟರ್ ಪ್ರದೇಶಕ್ಕೆ ನೀರು ಆಗಲ್ಲ. ಅಂದ್ರೆ ಈಗ ಕಾಲುವೆ ಎಷ್ಟು ಚೆನ್ನಾಗಿದೆ ಸರ್, ಮುಂದಿನ ಎಷ್ಟು ಕೆಟ್ಟಿದೆ ಸರ್? ಟೋಟಲ್ ಇಲ್ಲಿಂದ ಮುಂದ್ಗಡೆ ಇಲ್ಲಿಂದ 1.5 ಕಿಲೋಮೀಟರ್ ಮಟ್ಟ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಒಂದು ಅಪ್ ಟು ನಿಮ್ಗೆ ಎಲ್ಲಂದ್ರೆ ಒಂದು ಪೈಪ್ ಹಾಕೊಡಕ್ ಬರುತ್ತಲ್ವಾ, ಅಲ್ಲಿ ತನಕ ಸ್ವಲ್ಪ ಕೆನಾಲ್ಗಳು ಚೆನ್ನಾಗಿದಾವೆ. ಪೈಪ್ ಹಾಕೊಡಕ್ ಆಫ್ಟರ್ ನಿಮ್ ಕೆನಾಲ್ ಯಾವ್ದು ಚೆನ್ನಾಗಿದೆ ಸರ್, ಹಾಳಾಗಿದೆ. ಪಲ್ಯದಲ್ಲೇ ಕ್ರಾಕ್ಸ್, ಕೆನಾಲ್ ಕ್ರಾಕ್ಸ್ ಬಂದ್ಬಿಟ್ಟಿದೆ ಸರ್. ಅದು ರೈತರು ಕೆಲವೊಂದ್ಸಲ ಅದನ್ನ ಏನಾದ್ರು ನೀರು ಹಾಯಿಸ್ಬೇಕು ಹೊಡ್ಕೊಂಡಿದ್ದು ಮಾಡಿದ್ದಾರೆ. ಸೊ ಅಂತವೆಲ್ಲ ಮೈನರ್ ಪ್ಯಾಚಸ್ ವರ್ಕ್ಸ್ ಅಂದ್ರೆ ಭಾಳ ಇದೆ ಮಾಡಬೇಕು. ಅದಕ್ಕೋಸ್ಕರ ಇದು ಆಕ್ಚುಲಿ ಈ ಅಂದಾಜು ಮತ್ತು ಸಾಲಲ್ಲ ಸರ್ ಇಷ್ಟು ಕಿಲೋಮೀಟರ್ಗೆ. ಆಕ್ಚುಲಿ ಹೆಚ್ಚಿಗೆ ಬೇಕು, ಹೆಚ್ಚಿನ ಅನುದಾನ ಬೇಕು. ಬಟ್ ಆದ್ರೆ ಇಷ್ಟು 2 ಕೋಟಿ ರೂಪಾಯಿ ಇಷ್ಟು ಆಗಲ್ಲ ಸರ್. ಈಗ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ವಿ ಸರ್. ಈ ಅನುದಾನದಲ್ಲಿ 2 ಕೋಟಿ ಅನುದಾನದಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಸ್ತೀವಿ ಸರ್. ನನಗೆ ಅನ್ಸೋ ಮಟ್ಟಿಗೆ ಹಾರ್ಡ್ಲಿ ಒಂದು 4 ರಿಂದ 5 ಕಿಲೋಮೀಟರ್ ಕೆನಾಲ್. ಯಾಕಂದ್ರೆ 1.5 ಕಿಲೋಮೀಟರ್ ಜೇಲ್ ಕೆನಾಲ್ ಅಂದ್ರೆ ಸುಮ್ಮನೆ ಅಲ್ಲ ಸರ್. ಅದು ಶೆಲ್ಟ್ ರಿಮೂವಲ್, ಜಂಗಲ್ ತೆಗೆದು ಅಂತಂದ್ರೆ ಸಾಮಾನ್ಯ ಅಲ್ಲ. ಟೋಟಲ್ 9 ಕಿಲೋಮೀಟರ್ ಕೆನಾಲ್ ಇದೆ. ಆ ಕೆನಾಲ್ ಅಲ್ಲಿ ಕೆನಾಲ್ ಲೈನಿಂಗು ಬರಬೇಕು, ಗೇಟ್ಸ್ ಬರಬೇಕು, CTCಗಳು ಬರಬೇಕು,
ಜಂಗಲ್ ಕಟಿಂಗ್ ಮಾಡಬೇಕು, ಆಮೇಲೆ ಶೆಲ್ಟ್ ರಿಮೂವಲ್ ಆಪು ಜುಂಡನ್ನ ತೆಗಿಬೇಕು, ಅಲ್ಲೆಲ್ಲ ಮೇಲರ್ ಪ್ಯಾಚಸ್ ವರ್ಕ್ಸ್ ಮಾಡಬೇಕು, ಪೈಪ್ ಹಾಕ್ಬಿಟ್ಟು ತೆಗೆದು ಓಪನ್ ಡ್ರಾಫ್ಟ್ ಮಾಡಬೇಕು. ಇವೆಲ್ಲ ಮಾಡ್ಬೇಕಂದ್ರೆ 2 ಕೋಟಿ ಸಾಲಲ್ಲ ಸರ್. ಸೊ ಈ 2 ಕೋಟಿ ಅನುದಾನದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡ್ತೀವಿ ಸರ್. ಎಲ್ಲಿ ಮಟ್ಟ ಆಗುತ್ತೆ ಅಲ್ಲಿ ಮಟ್ಟ ಮಾಡ್ತೀವಿ. ಮುಂದೆ ಮತ್ತೆ ಹೆಚ್ಚಿಗೆ ಬೇಕಂದ್ರೆ ಎಸ್ಟಿಮೇಟ್ ಮಾಡಿ ಮೇಲ್ಗಡೆ ನಾವು ಕಳಿಸ್ತೀವಿ ಮೇಲಾಧಿಕಾರಿಗಳು ಮತ್ತೆ ಅನುದಾನ ರಿಲೀಸ್ ಮಾಡಿದ್ರೆ ಮತ್ತೆ ಮಾಡ್ತೀವಿ ಸರ್. ಇದಿಷ್ಟು ಪ್ರದೀಪ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಜೀಶ್ ಜೊತೆ ಸತೀಶ್ ಮಚೇನಹಳ್ಳಿ, ಪಾಯಿಂಟ್ ಬಿ. ಇಡೀ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ ಹೇಳಿದ್ರೆ 1 ವರ್ಷ ಅಲ್ಲ, ಸುಮಾರು 15 ವರ್ಷದಿಂದ ಹಾಗೆ ರೈತರು ಗೋಳಾಟ ಇದೆ ಅಂತಂದ ಹೇಳಿದ್ರೆ ಅಲ್ಲಿ ಹೇಳೋರು ಕೇಳೋರು ಯಾರಿಲ್ವಾ? ಅಲ್ಲಿರೋ ಅಧಿಕಾರಿಗಳು ಸತ್ತೇ ಹೋಗಿದಾರ? ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಹೇಳೋದು ಏನು ಅಂದ್ರೆ, ಅಲ್ಲಿಯ ನಾಲಾಯಕ ಅಧಿಕಾರಿಗಳಿಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ದಯವಿಟ್ಟು ಆ ಒಂದು ಬಿಸಿಯನ್ನ ಮುಗಿಸಿ ಮೇಲಧಿಕಾರಿಗಳು ಗಮನಿಸಬೇಕು ಈ ವಿಚಾರಗಳನ್ನ. ಇಲ್ಲ ಅಂತಂದ ಹೇಳಿದ್ರೆ ರೈತರು ಸಾವುಗಳ ಹಾಗೆ ಆಗ್ತಾ ಇರುತ್ತೆ ಹೊರತು ಅವು ಶಾಪಗಳು ನಿಮಗೆ ತರ್ತಾನೆ ಇರ್ತವೆ ಹೊರತು ಏನು ಮಾಡೋದಕ್ಕಾಗಲ್ಲ. ದಯವಿಟ್ಟು ಅಲ್ಲಿ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಂಭೀರವಾಗಿ ಗಮನಿಸಿ ಅವುಗಳನ್ನ ಆದಷ್ಟು ಬೇಗ ಸರಿಪಡಿಸಿ ರಾಜ್ಯದ ರೈತರಿಗೆ, ಅಲ್ಲಿಯ ಗ್ರಾಮಸ್ಥರಿಗೆ ಸೂಕ್ತವಾಗಿ ನೀರು ಹೋಗುವಂತೆ ಮಾಡಿ ಅವರಿಗೆ ಸಹಾಯವನ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕಂತಂದ ಹೇಳಿದ್ರೆ ನಾವು ಕೇಳಬೇಕಾದ ಅವಶ್ಯಕತೆ ಇಲ್ಲ ಆಕ್ಚುಲಿ. ಆದ್ರೂ ಏನ್ ಮಾಡೋದು, ಇಂಥ ನಾಲಾಯಕ ಅಧಿಕಾರಿಗಳನ್ನ ಆಗಾಗ ಈ ರೀತಿಯಾಗಿ ಬಂದು ಬಡ್ದು ಎಬ್ಬಿಸಿ ನೀ ನೋಡಪ್ಪ ಇಂಥ ಕೆಲಸ ಮಾಡಬೇಕು, ಅಲ್ಲಿ ರೈತರು ಬಾಯಿ ಬಡ್ಕೊಳ್ತಾ ಇದ್ದಾರೆ ಅಂತಂದು ಹೇಳಲೇಬೇಕಾಗತ್ತೆ. ಅವ್ರಿಗಂತೂ ಗಮನಕ್ಕೆ ಬರಲ್ಲ, ಪಾಪ ಎಲ್ಲೋ ಕೂತ್ ಬಿಟ್ಟಿರ್ತಾರಲ್ಲ. ಹಾಗಾಗಿ ಇಂಥ ಕೆಲಸಗಳನ್ನ ಮಾಡಲೇಬೇಕಾಗತ್ತೆ. ದಯವಿಟ್ಟು ಅಲ್ಲಿ ಅಧಿಕಾರಿಗಳು ಗಮನ ವಹಿಸಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನ ತೆಗೆದುಕೊಂಡು ಆ ಕಾಲುವೆಯನ್ನ ದುರಸ್ತಿ, ಕಾಲುವೆ ವ್ಯವಸ್ಥೆಯನ್ನ ಸರಿ ಮಾಡಿ ರೈತರಿಗೆ ನೀರನ್ನ ಒದಗಿಸ್ಕೊಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅರಿವು ಸ್ಪಾಟ್ ನ್ಯೂಸ್.